ನಮಸ್ಕಾರ ರೀ ಎಲ್ಲರಿಗೂ. ನಮ್ಮ ಉತ್ತರ ಕರ್ನಾಟಕ ಕಡೆಗೆ ಸ್ಪೆಷಲ್ ಪುಂಡೆ ಪಲ್ಯ ಖಾರ ಮಾಡೋದು ತೋರಿಸ್ತೀನಿ ಬರ್ರಿ. ಈಗ ಪುಂಡೆ ಪಲ್ಯ ತೊಗೊಂಡಿನಿ ನೋಡ್ರಿ, ಇಷ್ಟು ಪುಂಡೆ ಪಲ್ಯ ಈಗ ತೊಳೆದು ಇಟ್ಕೊಂಡಿನಿ ರೀ. ನೀರು ಹಾಕಕತ್ತೀನಿ ನೋಡ್ರಿ. ಇದಕ್ಕೆ ನೀರು ಹೊಂದ್ಸೇರಿ ನೀರು ಹಾಕಕತ್ತೀನಿ ನೋಡ್ರಿ. ಇದಕ್ಕೆ ಈಗ ಮೆಣಸಿನ್ಕಾಯಿ ಹಾಕಬೇಕು ರೀ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಖಾರಕ್ಕೆ. ನಮ್ಗೆ ಇಷ್ಟು ಬೇಕು ರೀ, ಇಷ್ಟು ಹಾಕಕತ್ತೀನಿ ನೋಡ್ರಿ. ಇಷ್ಟು ಮೆಣಸಿನ್ಕಾಯಿ ಹಾಕಕತ್ತೀನಿ ನೋಡ್ರಿ. ನಾನು ಇಷ್ಟು ಮೆಣಸಿನ್ಕಾಯಿ ಹಾಕಿ ನೋಡ್ರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಯಾರಿ. ಈಗ ಕುದಿಸ್ಬೇಕ್ರಿ. ಈಗ ಇದು ಮೆಣಸಿನ್ಕಾಯಿನ ಇದ್ರ ಸಂಗಟೆ ಕುದಿಸ್ಬೇಕ್ರಿ. ಪುಂಡೆ ಪಲ್ಯ ಸಂಗಟನೆ ಕುದಿಸ್ಬೇಕ್ರಿ. ಈಗ ಕುದಿಬೇಕ್ರಿ. ಇದು ಚಂದ ಮೆತ್ತಗಾಗತ್ತ ಕುದಿಬೇಕ್ರಿ. ಈಗ ಕುದಿಯಕತ್ತದ ನೋಡ್ರಿ. ಇನ್ನೂ ಕುದ್ದಿಲ್ರಿ, ಇನ್ನೂ ಕುದಿಬೇಕ್ರಿ. ಮ್ಯಾಗ ಮುಚ್ಚಬಾರ್ದ್ರಿ. ಮುಚ್ಚಿಲ್ರಿ, ನಾನು ಹುಕ್ಕಿ ಬಿಡ್ತದ್ರಿ. ಅದಕ್ಕೆ ಹಿಂಗೆ ಕುದಿಸಾಕತ್ತೀನಿ ನೋಡ್ರಿ. ನಾನು ಮೆಣಸಿನ್ಕಾಯಿನ ಚಂದ ಕುದಿಬೇಕ್ರಿ. ಸಾಫ್ಟ್ ಆಗ್ಬೇಕು, ಆ ಥರ ಕುದಿಬೇಕ್ರಿ. ಈ ಥರ ಕುದಿಬೇಕು ನೋಡ್ರಿ. ಕುದಿಯೋ ಹೊತ್ತಿಗೆ ಹುಕ್ಕಿ ಬರ್ತದ್ರಿ. ಹಂಗೆ ಸೌಟಲ್ಲಿ ಹಿಂಗೆ ತಿರುಗಬೇಕ್ರಿ. ಈ ಥರ ತಿರುಗಬೇಕು ನೋಡ್ರಿ. ಹಂಗೆ ಅಂದ್ರೆ ಚಂದ ಕುದ್ತದ್ರಿ ಪುಂಡೆ ಪಲ್ಯ. ಈ ಥರ ಕುದಿಬೇಕ್ರಿ. ಹಿಂಗೆ ತಿರ್ಸಿ ಕುದಿಸ್ಬೇಕ್ರಿ. ಚಂದ ಸಾಫ್ಟ್ ಕುದಿಬೇಕಲ್ರಿ ಪುಂಡೆ ಪಲ್ಯ. ಈ ಥರ ಕುದ್ದದ ನೋಡ್ರಿ ಪುಂಡೆ ಪಲ್ಯ. ನೋಡ್ರಿ ಈ ಥರ ಆಗ್ಯದ ನೋಡ್ರಿ. ಇದೇನು ಮಾಡ್ಬೇಕ್ರಿ? ಈಗ ಒಂದು ಪ್ಲೇಟ್ನಾಗ ತೆಕ್ಕೋಬೇಕ್ರಿ. ಈಗ ಕಡ್ಯಾಕ ಹಿಂಗೆ ಈ ಥರ ತೆಕ್ಕೊಂಬಿಡ್ಬೇಕು ನೋಡ್ರಿ. ಎಲ್ಲಷ್ಟು ತೆಕ್ಕೋಬೇಕ್ರಿ. ಎಷ್ಟದ 2 ಕಟ್ಟು ತೊಗೊಂಡಿದ್ದೆ ರೀ ನಾ ಪುಂಡೆ ಪಲ್ಯ. ಇಷ್ಟೇ ಆಗ್ಯದ ನೋಡ್ರಿ. ಸ್ವಲ್ಪ ಆತದ್ರಿ ಅದು ಪುಂಡೆ ಪಲ್ಯ ಕುಸಿದ ಮೇಲೆ. ಈ ಥರ ತೆಕ್ಕೊಂಬಿಡ್ಬೇಕ್ರಿ ಎಲ್ಲಷ್ಟು. ಲಾಸ್ಟಿಗೆ ಉಳಿತದಲ್ರಿ, ಬರೋದಿಲ್ರಿ ಅದು ಸೌಟ್ನಾಗ. ಈಗ ನೋಡ್ರಿ ಮೆಣಸಿನ್ಕಾಯಿ ಅವಲ್ರಿ, ಈ ಥರ ಆರ್ಸ್ಕೊಂಬಿಡ್ಬೇಕು ನೋಡ್ರಿ. ಮೆಣಸಿನ್ಕಾಯಿ ಸಪ್ರೇಟ್ ಮಾಡ್ಕೊಂಬಿಡ್ಬೇಕ್ರಿ ಅವಕ್ಕನ್ನ. ಈ ಥರ ತೆಕ್ಕಲಕತ್ತೀನಿ ನೋಡ್ರಿ ನಾನು. ಹೀಗೆ ಸಪ್ರೇಟ್ ಮಾಡ್ಕೊಂಬಿಡ್ಬೇಕ್ರಿ ಅವು. ನೋಡ್ರಿ ಇದಕ್ಕೆ ನೀರು ಹಾಕ್ಬೇಕ್ರಿ. ಈಗ ಹುಳಿ ಇರ್ತದ್ರಿ ಜಾಸ್ತಿ. ಇನ್ನೊಂದಿಷ್ಟು ನೀರು ಹಾಕಿ ಸ್ವಲ್ಪ ಇದು ಮಾಡಿ ಹಿಂಗೆ ತೊಳ್ದಾಗ ಮಾಡಿ ಹಿಂಡಿ ತೊಗೊಂಬಿಡ್ಬೇಕ್ರಿ. ನೋಡ್ರಿ ಇನ್ನೊಂದಿಷ್ಟು ಮೆಣಸಿನ್ಕಾಯಿ ಇದ್ದದ್ರೆ ತೆಗಿಯಕತ್ತೀನಿ ನೋಡ್ರಿ. ಈಗ ಈ ಥರ ಮಾಡ್ಬೇಕು ನೋಡ್ರಿ. ಈಗ ಈ ಥರ ಹಿಂಡಿಗೆ ಹಿಂಡಿ ತೊಗೊಂಬಿಡ್ಬೇಕ್ರಿ ಕಡೆಗೆ. ಈ ಥರ ಹಿಂಡಿಕತ್ತೀನಿ ನೋಡ್ರಿ ನಾನು. ಈ ಥರ ನೀರು ಎಷ್ಟಿರ್ತಾವೋ ಅಷ್ಟು ತೆಗೆದುಬಿಡ್ಬೇಕ್ರಿ ಹಿಂಡಿ. ಒಂದು ಪ್ಲೇಟ್ನಾಗ ಇಟ್ಕೊತೀನಿ ನೋಡ್ರಿ ನಾನು. ಇನ್ನೊಂದಿಷ್ಟು ಆದರೆ ಆದಷ್ಟು ಹಿಂಡಿಕೊಂತೀನಿ ನೋಡ್ರಿ. ನಾನು ಒಳ್ಳಾಗೆ ಕುಟ್ತೀನಿ ರೀ ಪುಂಡೆ ಪಲ್ಯ ಖಾರ. ಒಳ್ಳಾಗೆ ಕುಟ್ಟಿ ತೋರಿಸ್ತೀನಿ ನೋಡ್ರಿ. ಒಳ್ಳಾಗೆ ಕುಟ್ಬೇಕ್ರಿ. ಚಂದ ಆಗ್ತದ್ರಿ ಖಾರ. ನೋಡ್ರಿ ಪುಂಡೆ ಪಲ್ಯ ಹಾಕಕತ್ತೀನಿ ನೋಡ್ರಿ. ನಾನು ಹಿಂಡಿ ಇಟ್ಟಿದ್ನಲ್ರಿ ಪುಂಡೆ ಪಲ್ಯ ಹಾಕಕತ್ತೀನಿ ನೋಡ್ರಿ. ನಾನು ಒಣಗಿಲೆ ಕುಟ್ರೆ ಚಂದ ಆಗ್ತದ್ರಿ ಖಾರ. ಈ ಥರ ಕುಟ್ತೀನಿ ನೋಡ್ರಿ ನಾನು. ನೋಡ್ರಿ ಹಸಿಮೆಣ್ಸಿಕಾಯಿ ತೊಗೊಂಡಿನೆಲ್ಲ ಯೂಸ್ ಹಸಿಮೆಣ್ಸಿಕಾಯಿ ಹಾಕಕತ್ತೀನಿ ನೋಡ್ರಿ. ಚಂದ ಸಾಫ್ಟ್ ಆಗತ್ತ ಕುಟ್ಬೇಕ್ರಿ. ಎಷ್ಟು ಚಂದ ಆಕತ್ತ ನೋಡ್ರಿ. ಕುಟ್ಬೇಕು, ಚಂದ ಕುಟ್ಬೇಕ್ರಿ. ಚಂದ ಆಗ್ತದ್ರಿ ಪುಂಡೆ ಪಲ್ಯ ಖಾರ. ಪುಂಡೆ ಪಲ್ಯ ಖಾರ ಭಾಳ ಟೇಸ್ಟ್ ಆಗ್ತದ್ರಿ. ರೊಟ್ಯಾಗ ಚಪಾತ್ಯಾಗ ಭಾಳ ಟೇಸ್ಟ್ ಆಗ್ತದ್ರಿ. ಈ ಥರ ಖಾರ ಮಾಡಿ ನೋಡ್ರಿ ನೀವು. ಚಂದ ಆಗ್ತದ್ರಿ. ಈ ಥರ ಹರಿಬೇಕು ನೋಡ್ರಿ. ಎಲ್ಲ ಮಿಕ್ಸ್ ಆಗತ್ತ ಹರಿಬೇಕ್ರಿ. ಹರಿಯೋದು ಸ್ವಲ್ಪ ಲೇಟ್ ಆಗ್ತದ್ರಿ, ಆದ್ರೂ ಟೇಸ್ಟ್ ಮಾತ್ರ ಮಸ್ತ್ ಇರ್ತದ್ರಿ ನೋಡ್ರಿ. ಈಗ ನಾ ಜೀರಿಗೆ ಹಾಕಕತ್ತೀನಿ ನೋಡ್ರಿ. ಇದಕ್ಕೆ ಜೀರಿಗೆ ತೊಗೊಂಡಿನಿ. ಇಷ್ಟು ಜೀರಿಗೆ ತೊಗೊಂಡಿನಿ ನೋಡ್ರಿ. ಇದಕ್ಕೆ ಈಗ ಒಂದು 4 ಬೆಳ್ಳುಳ್ಳಿ ಸುಲಿದಿಟ್ಕೊಂಡೀನಿ ರೀ. ಒಂದಿವ್ಸ ಹಾಕಕತ್ತೀನಿ ನೋಡ್ರಿ. ಕುಟ್ಬೇಕ್ರಿ ಮತ್ತೀಗ. ಈ ಥರ ಕುಟ್ಬೇಕು ನೋಡ್ರಿ. ಕುಡ್ತಾ ಸಣ್ಣ ಆಗ್ತದ್ರಿ ನೋಡ್ರಿ. ಉಪ್ಪು ಹಾಕ್ಯಾಕತ್ತೀನಿ ನೋಡ್ರಿ. ಈಗ ನಿಮಗೆ ಎಷ್ಟು ಬೇಕು ರುಚಿಗೆ ನೋಡಿ ಉಪ್ಪು ಹಾಕಿರಿ.
ಇನ್ನೂ ಸಣ್ಣ ಆಗಿಲ್ಲ ರೀ, ಇನ್ನೂ ಕುಟ್ಬೇಕು ರೀ. ನೋಡಿರಿ ಈಗ ಸಣ್ಣ ಆಗ್ಯದ ನೋಡಿರಿ, ಈ ಥರ ಆಗ್ಬೇಕು ನೋಡಿರಿ ಪುಂಡೆ ಪಲ್ಯ ಖಾರ. ಈಗ ನೋಡಿರಿ ಶೇಂಗಿನ ಪುಡಿ ಅಂದ್ನಲ್ಲ ರೀ, ಶೇಂಗಿನ ಪುಡಿ ಹಾಕಕೈತಿ ನೋಡಿರಿ. ಇದು ಹುರಿದು ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿರ್ತೀವಿ ರೀ, ನಾವು ಎಲ್ಲ ಅಡುಗೆಗೆ ಹಾಕ್ತೀವಿ ರೀ. ನೋಡಿರಿ ಇದು ಹಾಕಿದ್ಮೇಲೆ ಮತ್ತೆ ಕುಟ್ಬೇಕು ರೀ. ಈ ಥರ ಮಿಕ್ಸ್ ಆಗ್ಬೇಕಲ್ರಿ ಎಲ್ಲಷ್ಟು ಶೇಂಗಿನ ಪುಡಿ ಅದ್ರಾಗ. ಈ ಥರ ದಬ್ಕೋಬೇಕು ನೋಡ್ರಿ ಎಲ್ಲಷ್ಟು. ನೋಡಿರಿ ಈ ಥರ ಕುಟ್ಕೋಬೇಕ್ರಿ. ಇನ್ನೂ ಸ್ವಲ್ಪ ಮಿಕ್ಸ್ ಆಗಿಲ್ಲ ರೀ, ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಬೇಕು. ಥರ ಎಲ್ಲ ಶೇಂಗಿನ ಪುಡಿ ಎಲ್ಲ ಕಡೆ ಮಿಕ್ಸ್ ಆಗ್ಬೇಕ್ರಿ ಅದು. ನೋಡ್ರಿ ಅಷ್ಟು ಸಣ್ಣಾಗ್ಯದ. ನಾನು ಈಗ ಎಣ್ಣೆ ಹಾಕ್ಯಕತ್ತೀನಿ ನೋಡಿರಿ, ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಯಬೇಕ್ರಿ. ಈಗ ಥರ ಮಿಕ್ಸ್ ಮಾಡ್ಬೇಕ್ರಿ. ಎಷ್ಟು ಚಂದ ಆಗ್ತದ್ರಿ ಖಾರ, ಭಾಳ ಮಸ್ತ್ ಆಗ್ತದ್ರಿ. ಈಗ ನಾನು ಒಂದು ಉಳ್ಳಾಗಡ್ಡಿ ಕೊಯ್ದು ಇಟ್ಕೊಂಡಿದ್ದೆ ರೀ, ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ ರೀ, ದೊಡ್ಡ ಉಳ್ಳಾಗಡ್ಡಿ. ಈಗ ಮಿಕ್ಸ್ ಮಾಡ್ಬೇಕ್ರಿ ಇದಕ್ಕೆ. ಥರ ಮಿಕ್ಸ್ ಮಾಡ್ಬೇಕ್ರಿ ಅಷ್ಟೇ, ಕುಟ್ಬೇಡ್ದ್ರಿ ಒಜ್ಜಾಕಿ ಅಷ್ಟೇ ಮಿಕ್ಸ್ ಮಾಡ್ಬೇಕ್ರಿ ಎಲ್ಲ ಕಡೆ ಕಲಿಯಂಗೆ. ಥರ ಖಾರ ಮಾಡಿ ನೋಡಿರಿ, ಉಂಡು ನೋಡಿರಿ, ಟೇಸ್ಟು ಭಾಳ ಟೇಸ್ಟ್ ಆಗ್ತದ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿರಿ ಈ ಥರ ಕುಟ್ಬೇಕು ನೋಡಿ. ಕುಟ್ಟದಂದ್ರೆ ಜಾಸ್ತಿ ಕುಟ್ಟದಲ್ರಿ, ಮಿಕ್ಸ್ ಆಗ್ಬೇಕಲ್ರಿ ಎಲ್ಲಷ್ಟು ಉಳ್ಳಾಗಡ್ಡಿ ಅದು. ಈ ಥರ ಆಯ್ತು ನೋಡಿರಿ ಖಾರ. ನೋಡಿರಿ ಎಷ್ಟು ಚಂದ ಆಗ್ಯದ ಖಾರ. ಹಂಗೆ ನೋಡಿದ್ರೆ ಬಾಯಾಗ ನೀರು ಬರ್ಬೇಕು, ಅಷ್ಟು ಮಸ್ತ್ ಆಗ್ಯದ ನೋಡಿರಿ ಖಾರ. ಈಗ ನೋಡಿ ಒಂದು ಬಟ್ಲಾಗ ತಗೊಂಬಿಡ್ತೀನಿ ರೀ ನಾನು ಖಾರ. ನೋಡಿರಿ ಎಷ್ಟು ಚಂದ ಆಗ್ಯದ ನೋಡಿರಿ ಖಾರ. ಈ ಥರ ಖಾರ ಮಾಡ್ಕೊಂಡು ಉಂಡು ಬಿಸಿ ರೊಟ್ಟೆಗೆ ಹಾಕ್ಯಂಡು ತುಪ್ಪ ಹಾಕ್ಯಂಡು ಉಂಡ್ರೆ ಅಷ್ಟು ಟೇಸ್ಟ್ ಆಗ್ತದೆ ನೋಡಿರಿ. ನೋಡಿ ಎಷ್ಟು ಚಂದ ಕಾಣಕತ್ತದ ನೋಡಿರಿ. ನೋಡಿರಿ ಬಿಸಿ ರೊಟ್ಟೆಗೆ ಹಾಕ್ಯಂಡು ಉಂಡು ಬಿಡ್ಬೇಕು ರೀ, ಅಷ್ಟು ಟೇಸ್ಟ್ ಆಗ್ತದೆ ರೀ. ಉಣ್ಬೇಕೇ ಅನ್ನಿಸ್ತದ, ಅಷ್ಟು ಟೇಸ್ಟ್ ಅಂದ್ರೆ ಟೇಸ್ಟ್. ಉಂಡು ನೋಡಿರಿ ನೀವು ಮಾಡಿ. ನೋಡಿರಿ ಯಾವ ಥರ ಎಷ್ಟು ಚಂದ ಆಗ್ಯದ ಪುಂಡೆ ಪಲ್ಯ ಖಾರ.